ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು. ಇವತ್ತು ಜಾಸ್ತಿ ಟೈಮ್ ತೊಗೊಳಲ್ಲ, ಸಿಂಪಲ್ಲಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಮೋಸ್ಟ್ ಇಂಪಾರ್ಟೆಂಟು ವಿಡಿಯೋ ಅಂತಲೇ ಹೇಳ್ಬೋದು ಇದು. ಯೂಟ್ಯೂಬಲ್ಲಿ ಎಷ್ಟು ವ್ಯೂಸ್ ಬಂದರೆ ನಮಗೆ ದುಡ್ಡು ಬರುತ್ತೆ ಅನ್ನೋದು ಸ್ವಲ್ಪ ಜನ ಕೇಳ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೂ ಒಂದು ಡೌಟ್ ಇರುತ್ತಲ್ವ, ಎಷ್ಟು ವ್ಯೂಸ್ ಬಂದರೆ ನಮಗೆ ಈ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅನ್ನೋದು. ಹಾಗಾಗಿ ನಾನು ಇವತ್ತಿನ ಟಾಪಿಕ್ ಬಂದುಬಿಟ್ಟು ಇದೇ ವಿಡಿಯೋದ ಬಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಷ್ಟೋ ಜನ ಈ ವಿಡಿಯೋ ಬಗ್ಗೆ ಸರ್ಚ್ ಮಾಡಿ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋರು ಕೂಡ ಇರ್ತಾರೆ. ಹಾಗಾಗಿ ಅವ್ರಿಗೆ ಈಸಿ ಆಗಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಥರನೇ ಇನ್ನೂ ಈ ಮಾಹಿತಿ ಬಗ್ಗೆ ಹುಡುಕ್ತಾ ಇರೋರಿಗೆ ಶೇರ್ ಮಾಡಿ. ಹಾಗೆ ನೀವು ಒಂದು ಲೈಕ್ ಮಾಡೋದ್ರಿಂದ ನಮಗೆ ಈ ವಿಡಿಯೋ ಗ್ರೋತ್ ಅಂದರೆ ಇವಾಗ ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ, ಹಾಗೆ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಥರ ಹುಡುಕ್ತಾ ಇರೋರಿಗೆ, ಸರ್ಚ್ ಮಾಡ್ತಾ ಇರೋರಿಗೆ ವ್ಯೂಸ್ ಬಗ್ಗೆ ಈ ವಿಡಿಯೋ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಇದೊಂದು ನಮ್ಮ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಪ್ರತಿಯೊಬ್ಬರು ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ಒಳ್ಳೆ ವಿಡಿಯೋ ಅಂತ ಅನಿಸಿದ್ರೆ, ನಿಮಗೆ ಇದರಿಂದ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಇವಾಗ ಟಾಪಿಕಿಗೆ ಬರೋದಾದರೆ, ಇವಾಗ ಯೂಟ್ಯೂಬಲ್ಲಿ ಎಷ್ಟು ವ್ಯೂಸ್ ಬಂದರೆ ನಮಗೆ ದುಡ್ಡು ಬರುತ್ತೆ? ಎಲ್ಲ ತುಂಬ ಜನ ಕೇಳ್ತಾ ಇರೋ ಕ್ವಶನ್ನೇ ಇದು. ಎಷ್ಟು ವ್ಯೂಸ್ ಬರಬೇಕು ನಮಗೆ? ಸ್ಟಾರ್ಟಿಂಗಲ್ಲೇ ಇಷ್ಟು ವ್ಯೂಸ್ ಬಂದುಬಿಟ್ರೆ ದುಡ್ಡು ಬರುತ್ತಾ? ಹಾಗೆಲ್ಲ ಇರುತ್ತೆ. ಇದಕ್ಕೆ ಒಂದು ಪ್ರಾಸೆಸ್ ಅಂತ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಮಾನಿಟೈಸೇಷನ್ ಅಂತ ಇರುತ್ತಲ್ವ, ಅಲ್ಲಿ ತನಕ ನೀವು ಎಷ್ಟೇ ವಿಡಿಯೋ ಮಾಡಿದ್ರೂ ಅದಕ್ಕೆ ನಿಮಗೆ ದುಡ್ಡು ಬರೋದಿಲ್ಲ. ಅಷ್ಟು ಮಾನಿಟೈಸೇಷನ್ ಆದಮೇಲೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಈಗ 4000 ಅವರ್ಸ್ ವಾಚಿಂಗ್ ಅವರ್ಸ್ ಅಂತ ಇರುತ್ತೆ. ಲೆಂತಿ ವೀಡಿಯೋಸ್ಗಾದರೆ 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ನೀವೆಲ್ಲಾದರೂ ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀರಾ ಅಂದರೆ ನೀವು 10 ಮಿಲಿಯನ್ ವ್ಯೂಸ್ನ ರೀಚ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಮಾನಿಟೈಸೇಷನ್ ಆಗುತ್ತೆ. ನಿಮ್ಮ ಚಾನಲ್ಲು ಎಲಿಜಿಬಲ್ ಆಗಿರುತ್ತೆ ಅರ್ನಿಂಗ್ ಮಾಡೋದಕ್ಕೆ. ಹಾಗೆ ಈಗ ನಿಮಗೆ ಟಾಪಿಕ್ ಬರೋದಾದರೆ, ಎಷ್ಟು ವ್ಯೂಸ್ ಬಂದರೆ ನಮಗೆ ದುಡ್ಡು ಬರುತ್ತೆ? ಸ್ವಲ್ಪ ಜನ ಅಂದ್ಕೊತೀರಾ 1 ಲಕ್ಷ ಮಾಡಿಬಿಟ್ರೆ ನಮಗೆ ದುಡ್ಡು ಬಂದುಬಿಡುತ್ತೆ ಅಂತ ಹೇಳಿ ಅಲ್ವಾ? 1 ಲಕ್ಷ ವೀಡಿಯೋಸ್ ಹೋದರೆ ನಿಮಗೆ ಹೇಗೆ ದುಡ್ಡು ಬರುತ್ತೆ? ಸ್ವಲ್ಪ ಜನಗೆ ಏನಪ್ಪ ಅಂದರೆ 1,000 ವ್ಯೂಸ್ಗೆ $1 ಬರುತ್ತೆ. ಒಬ್ಬೊಬ್ಬರಿಗೆ, ಸ್ವಲ್ಪ ಜನಗಳಿಗೆ $1 ಅಷ್ಟು ದುಡ್ಡು ಬರುತ್ತೆ. ಇನ್ನು ಸ್ವಲ್ಪ ಜನರಿಗೆ 4,000 ವ್ಯೂಸ್ ಬಂದರೆ $1 ಬರುತ್ತೆ. ಅಂದರೆ ಇವಾಗ $1 ಇವಾಗ ನಮಗೆ ಇದು ಡಾಲರ್ ಲೆಕ್ಕದಲ್ಲಿ ಯೂಟ್ಯೂಬ್ ನಮಗೆ ದುಡ್ಡು ಕೊಡುತ್ತೆ. ಅದು ಹೇಗೆ? ಒಂದು ವಿಡಿಯೋ ನೀವು ಈಗ ಮಾಡ್ತೀರಾ, ಯಾವುದೇ ಶಾರ್ಟ್ ವೀಡಿಯೋಸ್ಗೆ ಈ ಥರ ಅಪ್ಲೈ ಆಗಲ್ಲ. ನಾನು ಹೇಳ್ತಾ ಇರೋದು ಇದು ದೊಡ್ಡದಾಗಿ ಈಗ ಲೆಂತಿ, ಈಗ ನೀವು ನೋಡ್ತಾ ಇದ್ದೀರಲ್ವ ವೀಡಿಯೋಸು, ಈ ಥರ ಲೆಂತಿ ವೀಡಿಯೋಸ್ಗೆ ಅಪ್ಲೈ ಆಗುತ್ತೆ. ಒಂದು ವಿಡಿಯೋ ನೀವು ಎಕ್ಸಾಂಪಲ್ ಯಾವುದೋ ಒಂದು ವಿಡಿಯೋ ನೋಡ್ತಾ ಇರ್ತೀರ, ಇಂಟ್ರೆಸ್ಟಾಗಿ ನೋಡ್ತಾ ಇರಬೇಕಾದ್ರೆ ಒಂದು ಸ್ಟಾರ್ಟಿಂಗಲ್ಲಾದ್ರಾಗಲಿ ಮಧ್ಯದಲ್ಲಾದ್ರಾಗಲಿ ಆ್ಯಡ್ಸ್ ಬರುತ್ತೆ. ಆ್ಯಡ್ಸ್ ಅಂದರೆ ಗೊತ್ತಲ್ವ, ಅಡ್ವರ್ಟೈಸ್ಮೆಂಟು. ಇವಾಗ ಅದ್ರ ಬಗ್ಗೆ ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ಆ್ಯಡ್ಸ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಥರ ಬರುತ್ತಲ್ವ. ಆ ಆ್ಯಡ್ಸಿಗೆ ನಿಮಗೆ ದುಡ್ಡು ಬರುತ್ತೆ. ಅದೇ ನಿಮಗೆ ಯಾರು ಕೊಡ್ತಾರೆ? ಯೂಟ್ಯೂಬ್ ಕೊಡುತ್ತೆ. ಯೂಟ್ಯೂಬ್ ಹೇಗೆ ಕೊಡುತ್ತೆ? ಯೂಟ್ಯೂಬ್ಗೆ ಆ ಕಂಪ್ನಿಯವರು ಡೈಅಪ್ ಆಗಿರ್ತಾರೆ. ಆ ಕಂಪ್ನಿಯಿಂದ ನಿಮಗೆ ಯೂಟ್ಯೂಬ್ಗೆ ದುಡ್ಡು ಕೊಟ್ಟಿರ್ತಾರೆ ಅವರು, ಈ ಆ್ಯಡ್ಸಿಗೆ ಇಷ್ಟು ಅಂತ ಹೇಳಿಬಿಟ್ಟು. ನಿಮ್ಮ ವಿಡಿಯೋದಲ್ಲಿ ಪ್ಲೇ ಆಗಿರುತ್ತಲ್ವ ಆ್ಯಡ್ಸು, ಅದು ನಿಮಗೆ ಕೊಡ್ತಾರೆ. ಅದರಲ್ಲಿ ನಿಮಗೆ ಬಂದಿರೋ ದುಡ್ಡು ಯೂಟ್ಯೂಬು ಅಷ್ಟು ಕೊಡೋದಿಲ್ಲ. ನಿಮಗೆ ಕಂಪ್ನಿಯವರು 100% ಪೇ ಮಾಡುತ್ತೆ. ಆ ಕಂಪ್ನಿಯವರು ಯೂಟ್ಯೂಬ್ಗೆ 100% ಪೇ ಮಾಡುತ್ತೆ. ಯೂಟ್ಯೂಬ್ ಏನು ಮಾಡುತ್ತೆ? ಯೂಟ್ಯೂಬು 45% ಹಿಡ್ಕೊಂಡು ನಿಮಗೆ 55% ಅಷ್ಟು ಅಮೌಂಟ್ ಪೇ ಮಾಡುತ್ತೆ. ಹಾಗಾಗಿ ಅಷ್ಟು ಕೊಡುತ್ತೆ ನಮಗೆ. ಅದೇನು ಕಡಿಮೆ ಅಂತ ಅನಿಸಲ್ಲ. ನೀವು ಒಂದು ವೀಡಿಯೋದಲ್ಲಿ ರೀಚಪ್ ತಗೊಂಡ್ರಿ ಅಂದರೆ, ನಿಮ್ಮ ವ್ಯೂಸು ಚೆನ್ನಾಗಿ ಹೋಗ್ತಾ ಇತ್ತು ಅಂದರೆ ನಿಮಗೆ ಅದು ಯಾವ ಲೆಕ್ಕಕ್ಕೂ ಕಡಿಮೆ ಅಂತ ಅನಿಸಲ್ಲ. ಸಾಕು, ನಮಗೆ 55%ಅಲ್ಲಿ ಸಖತ್ ದುಡಿಮೆಯನ್ನು ಮಾಡ್ಕೋಬಹುದು ಯೂಟ್ಯೂಬಲ್ಲಿ ಕೂಡ. ಇವಾಗ ನಿಮಗೊಂದು ಡೌಟ್ ಬಂದಿರುತ್ತೆ, ಆದರೂ ನಿಮಗೆ ಇಷ್ಟು ಹೇಳಿದರೂ ಕ್ಲಾರಿಟಿಯಾಗಿ ಅರ್ಥ ಆಗ್ತಾ ಇರಲ್ಲ. ನಿಮಗೆ ಇನ್ನೊಂದು ಸ್ವಲ್ಪ ಅರ್ಥ ಆಗೋ ರೀತಿಲಿ ಹೇಳ್ತೀನಿ. ಏನಪ್ಪ ಅಂದರೆ, $1 ಬೆಲೆ $82 ಇದೆ. ನಮಗೆ ಯೂಟ್ಯೂಬು ಡಾಲರ್ ಲೆಕ್ಕದಲ್ಲಿ ಅಮೌಂಟನ್ನ ಕೊಡುತ್ತೆ. ನಾವು ಒಂದು ತಿಂಗಳು ಪೇಮೆಂಟು ನಾವು ತಗೋಬೇಕು ಅಂದರೆ $100 ಅಷ್ಟು ನಾವು ಸಂಪಾದನೆ ಮಾಡಬೇಕಾಗುತ್ತೆ ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲಿ $100 ಸಂಪಾದನೆ ಮಾಡಬೇಕು ಅಂದರೆ, ಇವಾಗ ನೀವು ಈ ತಿಂಗಳು $100 ಮಾಡೋಕ್ಕಾಗಲಿಲ್ಲಪ್ಪ,
ಈ ತಿಂಗಳು ಮಾಡಿರೋ ವ್ಯೂಸ್ ಎಲ್ಲ ಹೋಗುತ್ತೆ ಅಂತ ಅಂದ್ಕೋಬೇಡಿ. ಈ ತಿಂಗಳು ನಿಮಗೆ ಪೇಮೆಂಟ್ ಬರೋದಿಲ್ಲ. $100 ರೀಚ್ ಆಗಿಲ್ಲ ಅಂದರೆ ನಿಮಗೆ ಈ ತಿಂಗಳು ಮಾತ್ರ ಪೇಮೆಂಟ್ ಬರೋದಿಲ್ಲ. ನೀವು ಮಾಡಿರೋ ವ್ಯೂಸ್ ಹಾಗೇ ಇರುತ್ತೆ. ನೆಕ್ಸ್ಟ್ ತಿಂಗಳಿಗೆ ಅದೇ ಆ್ಯಡ್ ಆಗುತ್ತೆ. ನಿಮಗೆ $100 ಯಾವಾಗ ಕಂಪ್ಲೀಟ್ ಮಾಡ್ತೀರೋ ಆ ಮಂತು ನಿಮಗೆ ಸ್ಯಾಲ್ರಿ ಬರುತ್ತೆ. ಆ ಥರ ಇರುತ್ತೆ. ಯಾವುದೇ ಥರ ಮೋಸವಂತೂ ಇರೋದಿಲ್ಲ ಇದರಲ್ಲಿ. ಈಗ ಸ್ವಲ್ಪ ಜನ ಏನು ಅಂದ್ಕೊಂಡಿರ್ತಾರೆ, ನಂಗೆ 1 ಲಕ್ಷ ವ್ಯೂಸ್ ಬಂದುಬಿಟ್ಟಿದೆ, ನನಗೆ ದುಡ್ಡು ಬಂದುಬಿಡುತ್ತೆ ಅಂತ. ಅಲ್ಲ, ಹಾಗಲ್ಲ. ಇದು 1 ಲಕ್ಷ ವ್ಯೂಸ್ ಮೇಲೆ ಡಿಪೆಂಡ್ ಆಗೋದೇ ಅಲ್ಲ. ಇದು ನೀವು ಹಾಕಿರೋ ವೀಡಿಯೋಸಲ್ಲಿ ಎಷ್ಟು ಆ್ಯಡ್ಸ್, ನಿಮಗೆ ಆ್ಯಡ್ಸ್ ಯಾವ ರೇಂಜಲ್ಲಿ ಪ್ಲೇ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈ ಮಂತ್ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಆಗಿರ್ಬೋದು, ಕಡಿಮೆ ಆಗಿರ್ಬೋದು. ನಮಗೆ ಬರೋದೇ ಆ್ಯಡ್ಸಿಂದ ದುಡ್ಡಾಗಿರುತ್ತೆ. ಇದು ಆ್ಯಡ್ಸಿಂದ ಇವಾಗ ಸ್ವಲ್ಪ ಜನ ಇವಾಗ ನಾನು ಹೇಳಿದ್ನಲ್ವ, 1,000 ವ್ಯೂಸ್ ಬಂದರೂ $1 ಬರುತ್ತೆ. ಒಂದು ಸ್ವಲ್ಪ ಜನಕ್ಕೆ 4,000 ವ್ಯೂಸ್ ಬಂದರೂ $1 ಬರುತ್ತೆ ಅಂತ ಹೇಳಿಬಿಟ್ಟು ಅದು ಲೆಂತಿ ಮೇಲೆ ಇರುತ್ತೆ. ಒಂದೊಂದು ವೀಡಿಯೋ ಲೆಂತಲ್ಲಿ ಇರುತ್ತೆ. ಒಂದು ಸಣ್ಣ ವೀಡಿಯೋ ಆದರೆ 4,000 ವೀಡಿಯೋ ಆದರೂ $1 ಬಂದಿರುತ್ತೆ. ಸ್ವಲ್ಪ ದೊಡ್ಡ ವೀಡಿಯೋ ಆದರೆ ಮಧ್ಯದಲ್ಲಿ ಜಾಸ್ತಿ ಆ್ಯಡ್ಸ್ ಪ್ಲೇ ಆದರೆ 1,000 ವ್ಯೂಸಿಗೂ $1 ಬಂದಿರುತ್ತೆ. ಹಾಗೆ ನಾವು ಸ್ವಲ್ಪ ಜನ ಅಂದ್ಕೊತಾರೆ, ನಂದು ಇವಾಗ ನೀವು $100 ಸಂಪಾದನೆ ಮಾಡಬೇಕು ಅಂದರೆ ನಿಮಗೆ 1 ಮಿಲಿಯನ್ ವ್ಯೂಸ್ ಬರಬೇಕಾಗಿರುತ್ತೆ. 1 ಮಿಲಿಯನ್ ವ್ಯೂಸ್ ನೆನಪಲ್ಲಿ ಇಟ್ಕೊಳ್ಳಿ. 1 ಮಿಲಿಯನ್ ವ್ಯೂಸ್ ಬಂದರೆ ನಿಮಗೆ $100 ಸಂಪಾದನೆ ಮಾಡ್ಬೋದು. 1 ಮಿಲಿಯನ್ ವ್ಯೂಸು ಒಂದೇ ವಿಡಿಯೋದಲ್ಲಿ ಬರಬೇಕಾ? ಇಲ್ಲ. ನೀವು ಮಾಡಿರೋ ಎಲ್ಲ ವಿಡಿಯೋದನ್ನು ಸೇರಿಬಿಟ್ಟು 1 ಮಿಲಿಯನ್ ವ್ಯೂಸ್ ಆಗಿರಬೇಕಾಗುತ್ತೆ. 1 ಮಿಲಿಯನ್ ವ್ಯೂಸ್ ಅಂದರೆ 10 ಲಕ್ಷ ವ್ಯೂಸ್. 10 ರಿಂದ 11 ಲಕ್ಷ ವ್ಯೂಸ್ ಆದರೆ ನಿಮಗೆ $100 ಆಗುತ್ತೆ. $100 $1 ಬೆಲೆ ಬಂದುಬಿಟ್ಟು ₹82 ಇರುತ್ತೆ. ₹82 $1 ಬೆಲೆ ಆದರೆ $100 ಬೆಲೆ ಎಷ್ಟಾಗಿರುತ್ತೆ? ₹8,265 ಆಗುತ್ತೆ. ₹8,265 ನಿಮಗೆ $100 ಸಿಗುತ್ತೆ. ಈ ಥರ ಇರುತ್ತೆ. ಸ್ವಲ್ಪ ಜನ ಏನು ಮಾಡಿರ್ತೀರಾ, ಹೌದಾ, ನಮಗೆ 10 ಲಕ್ಷ ವ್ಯೂಸ್, 1 ಮಿಲಿಯನ್ ವ್ಯೂಸ್ ಬಂದುಬಿಟ್ರೆ ನನಗೆ ದುಡ್ಡು ಬಂದುಬಿಡುತ್ತಾ? ಹಾಗಾದರೆ ನಮ್ದು ಇವಾಗ ಆಲ್ಮೋಸ್ಟು 4 ಲಕ್ಷ ರೀಚ್ ಆಗಿಬಿಟ್ಟಿದೆ, ಇನ್ನೊಂದು 6 ಲಕ್ಷ ರೀಚ್ ಆಗಿಬಿಟ್ರೆ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರ. ಶಾರ್ಟ್ ವಿಡಿಯೋ ಮಾಡೋರು ಅಂದ್ಕೊಂಡಿರ್ತೀರ. ನಾನು ಇನ್ನೊಂದು ಸರಿ ಒತ್ತಿ ಹೇಳ್ತಾ ಇದ್ದೀನಿ, ಇದು ಶಾರ್ಟ್ ವಿಡಿಯೋ ಮಾಡೋರಿಗೆ ಅಪ್ಲೈ ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಲೆಂತಿ ವಿಡಿಯೋ ಮಾಡೋರಿಗೆ ಮಾತ್ರನೇ ಅಪ್ಲೈ ಆಗುತ್ತೆ. ಶಾರ್ಟ್ ವೀಡಿಯೋಸ್ಗೆ ಸ್ಯಾಲ್ರಿ ಬೇರೆ ಥರನೇ ಇರುತ್ತೆ. ಅದ್ರದ್ದು ಬರೋದು ಅಮೌಂಟೇ ಬೇರೆ ಥರ ಇರುತ್ತೆ, ಇದಕ್ಕೆ ಬರೋದೇ ಬೇರೆ ಥರ ಇರುತ್ತೆ. ನಾನು ಲೆಂತಿ ವಿಡಿಯೋಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಮಾನಿಟೈಸಿಂಗ್ ಆಗುತ್ತೆ. ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡಿರ್ತೀರ, ಚಾನಲು ಸ್ಟಾರ್ಟ್ ಮಾಡಿದಾಗಿಂದ ನೀವು ಮಾನಿಟೈಸೇಷನ್ ಹೋಗೋ ತನಕ 4,000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಿರ್ತೀರ ಅಂದ್ಕೊಳ್ಳಿ. 4,000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ವೀಡಿಯೋ ಮಾಡಿರ್ತೀರಲ್ವ, ಅದು ಯಾವುದೇ ಸ್ಯಾಲ್ರಿ ಆಗಲಿ ನಿಮ್ಮ ಅಕೌಂಟಿಗೆ ಬರೋದಿಲ್ಲ. ನಿಮಗೆ ಅಷ್ಟು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಡೇನೇ, ನೆಕ್ಸ್ಟ್ ಮಿನಿಟಿಂದನೇ ನೀವು ಒಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಲ್ವ, ಆ ವೀಡಿಯೋಗೆ ಬಂದಿರೋ ವ್ಯೂಸ್ ಮೇಲೆ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವತ್ತಿಂದ ನಿಮಗೆ ದುಡ್ಡು ಬರೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಿಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಅಂತ ಅಂದ್ಕೊಳ್ಳಿ. ನೀವು ಎಲಿಜಿಬಲ್ ಆದರೆ ಅಲ್ಲಿಂದ ನಿಮಗೆ ನೀವು ಹಾಕೋ ವಿಡಿಯೋ ಮೇಲೆ ಎಷ್ಟು ಜನ ನೋಡ್ತಾರೆ, ಅದರಲ್ಲಿ ಎಷ್ಟು ಆ್ಯಡ್ಸು ಸ್ಕಿಪ್ ಮಾಡದೆ ನೋಡಿರ್ತಾರೆ. ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಆ್ಯಡ್ಸಿಂದ ಜಾಸ್ತಿ ದುಡ್ಡು ಬರುತ್ತೆ. ಸ್ವಲ್ಪ ಜನ ವೀಡಿಯೋದಲ್ಲಿ ಸ್ಕಿಪ್ ಅಂತ ಒತ್ತು ಬಿಡ್ತಾರಲ್ವ, ಆವಾಗ ಸ್ವಲ್ಪ ದುಡ್ಡು ಕಡಿಮೆ ಬರುತ್ತೆ. ಈ ಥರದಲ್ಲಿ ನಡೀತಾ ಇದೆ. ಹಾಗೆ ನಿಮಗೆ ಇನ್ನೊಂದು ಥರ ಹೇಳೋದಾದರೆ, ನೀವೀಗ ಮಾನಿಟೈಸಿಂಗ್ ಮಾಡ್ಕೊಂಡಿರ್ತೀರ, ಲೆಂತಿ ವೀಡಿಯೋದಲ್ಲೇ ಮಾನಿಟೈಸಿಂಗ್ ಮಾಡ್ಕೊಂಡಿರ್ತೀರ. ನಿಮಗೆ ಲೆಂತಿ ವೀಡಿಯೋ ಮಾಡಿದ್ರೇ ದುಡ್ಡು ಬರುತ್ತೆ ಅಂತ ಹೇಳಿ ನೀವು ಅಂದ್ಕೋಬೇಡಿ. ನೀವು ಮಾನಿಟೈಸೇಷನ್ ಆದಮೇಲೆ ನೀವು ಶಾರ್ಟ್ ವೀಡಿಯೋನಾದರೂ ಮಾಡ್ಕೋಬೋದು, ಫುಲ್ ಲೆಂತಿ ವೀಡಿಯೋನಾದರೂ ಮಾಡ್ಕೋಬೋದು. ಯಾವ್ದು ಮಾಡಿದ್ರೂ ದುಡ್ಡು ಬರುತ್ತೆ. ಸ್ವಲ್ಪ ಜನಕ್ಕೆ ವ್ಯೂಸು ಚೆನ್ನಾಗಿ ಹೋಗ್ತಾ ಇರುತ್ತೆ ಶಾರ್ಟ್ ವೀಡಿಯೋಸಲ್ಲಿ. ಶಾರ್ಟ್ ವೀಡಿಯೋಸಿಂದ ಕೂಡ ಸ್ವಲ್ಪ ಸಂಪಾದನೆ ಮಾಡಬಹುದು. ಆದರೆ ಲೆಂತಿ ವೀಡಿಯೋದಲ್ಲೇ ನಿಮಗೆ ಒಳ್ಳೆ ಪೇಮೆಂಟ್ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಈ ವಿಡಿಯೋ ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ನಾನು ನಿಮಗೆ ಆದಷ್ಟು ಅಷ್ಟು ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಏನಾದರೂ ಅರ್ಥ ಆಗಲಿಲ್ಲ, ಇದ್ರ ಬಗ್ಗೆ ಇನ್ನೂ ನೀಟಾಗಿ ಕ್ಲಾರಿಟಿ ಬೇಕು ಅನ್ನೋದಾದರೆ ನಮಗೆ ಕಮೆಂಟ್ ಮಾಡಿ, ಯಾವುದ್ರ ಬಗ್ಗೆ ಹೇಳಬೇಕು, ನಿಮಗೆ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ಇನ್ನೂ ಕ್ಲಾರಿಟಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋಣ. ಆದಷ್ಟು ನಾನು ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ
ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನಷ್ಟು ಜನ ಹುಡುಕ್ತಾ ಇರೋರಿಗೆ ಸಹಾಯ ಆಗುತ್ತೆ. ಈ ವಿಡಿಯೋ ಹೋದರೆ ಅವರಿಗೂ ಒಂದು ಯೂಟ್ಯೂಬಿಂದ ಹೇಗೆ ಪೇಮೆಂಟ್ ಬರುತ್ತೆ, ಎಷ್ಟು ಪೇಮೆಂಟ್ ಬರುತ್ತೆ, ಎಷ್ಟು ನಮಗೆ ಎಷ್ಟು ಡಾಲರ್ ಸಂಪಾದನೆ ಮಾಡಿದ್ರೆ ನಮಗೆ ಮಂತ್ಲಿ ಪೇಮೆಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊತಾರೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, $100 ಆಗಬೇಕು. $1 ಬೆಲೆ ಬಂದುಬಿಟ್ಟು $82.65 ಬಂದಿರುತ್ತೆ. ಅದರಿಂದ ಪೈಸೆ ಬಿಟ್ಟಾಕಿ $82 ಅಂತಲೇ ಇಟ್ಕೊಳ್ಳಿ. ಈ ಥರ ನೀವು ದುಡ್ಡು ತಗೋಬೇಕಾಗುತ್ತೆ. ಇದು ನಮಗೆ ಡಾಲರ್ ಲೆಕ್ಕದಲ್ಲೇ ಬರೋದು. ಅಲ್ಲಿಂದ ನೀವು ಬ್ಯಾಂಕಿಗೆ ನೀವು ಡೈರೆಕ್ಟಾಗಿ ನೀವು ಎಲ್ಲ ಪ್ರೊಸೆಸ್ ಎಲ್ಲ ಆಗಿರುತ್ತಲ್ವ, ಆದಮೇಲೆ ನೀವು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀರ ಮಾನಿಟೈಸೇಷನಲ್ಲಿ, ಆವಾಗ ನಿಮಗೆ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಹೋಗಿ ತಲುಪುತ್ತೆ ದುಡ್ಡು. ಓಕೆ ಗೈಸ್, ನಿಮಗೆ ಇಷ್ಟು ಹೇಳಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಚಾನಲ್ ಓಪನ್ ಮಾಡಿ ಇವತ್ತಿಂದನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ, ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟು ಯೂಟ್ಯೂಬಿಂದ ದುಡ್ಡು ಸಂಪಾದನೆ ಮಾಡೋಣ ಅಂದ್ಕೊಂಡವರಿಗೆ ಆಲ್ ದ ಬೆಸ್ಟ್. ಇವತ್ತಿಂದನೇ ಚಾನಲ್ ಓಪನ್ ಮಾಡಿ, ಚಾನಲ್ ಓಪನ್ ಮಾಡಿಬಿಟ್ಟು ನೀವು ದುಡೀರಿ. ಹಾಗೆ ಒಂದು ವೇಳೆ ನಿಮಗೆ ಚಾನಲ್ ಹೇಗೆ ಓಪನ್ ಮಾಡೋದು, ಚಾನಲ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೋಬೇಕು, ಫಸ್ಟಿಂದ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಷ್ಟು ಹೇಳಿಬಿಟ್ಟು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್ ಬಾಯ್.